ಹಲೋ ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು 2016ರ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಕನ್ನಡ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ವಿವರಣೆ ಸಹಿತ ತಿಳಿಯೋಣ. ಇಲ್ಲಿ ನಾವು ಸಾಮಾನ್ಯ ಕನ್ನಡ ವಿಷಯಗಳಿಗೆ ಸಂಬಂಧಪಟ್ಟ ಮಾತ್ರ ತಿಳಿಯೋಣ. PDO ಮುಂಬರುವ ಯಾವುದೇ ಪರೀಕ್ಷೆಗಳಿಗೆ ಕನ್ನಡದ ವಿಷಯದಲ್ಲಿ ತುಂಬ ಸಹಾಯಕಾರಿಯಾಗುತ್ತೆ. ಕುಸುಮ ಬಾಲೆ ಕಾದಂಬರಿಯ ಕರ್ತೃ ಯಾರು? ಕುಸುಮ ಬಾಲೆ ಕಾದಂಬರಿಯ ಕರ್ತೃ ಭೈರಪ್ಪ, ಲಂಕೇಶ್, ಶ್ರೀನಿವಾಸ್, ದೇವನೂರು ಮಹಾದೇವ. ಇಲ್ಲಿ ಕುಸುಮ ಬಾಲೆ ಕಾದಂಬರಿಯ ಕರ್ತೃ ಯಾರಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು. ಯಾರಪ್ಪ ಅಂತಂದರೆ ದೇವನೂರು ಮಹಾದೇವ. ಉತ್ತರ ದೇವನೂರು ಮಹಾದೇವ. ಇನ್ನು ದೇವನೂರು ಮಹಾದೇವ ಅವರಿಗೆ ಕುಸುಮ ಬಾಲ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಕುಸುಮ ಬಾಲ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರುತ್ತದೆ. ಇಲ್ಲಿ ಸಂಸ್ಥಾನದಲ್ಲಿ ಕೆಲ ಕಾಲ ಕೆಲಸ ಮಾಡಿ ಈಗ ವ್ಯವಸಾಯದಲ್ಲಿ ತೊಡಗಿರುತ್ತಾರೆ ಇವರು. ಅಂದರೆ ಇವರು ಕೃತಿಗಳು ಯಾವ್ಯಾವಪ್ಪ ಅಂತಂದರೆ ಒಡಲಾಳ, ಕುಸುಮ ಬಾಲೆ ಇವೆಲ್ಲ ಇವರು ಕೃತಿಗಳಾಗಿರುತ್ತವೆ. ದೇವನೂರು ಮಹಾದೇವನವರ ಕೃತಿಗಳು. ಇನ್ನು ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಪ್ಪ? ಕನ್ನಡದ ಮೊದಲ ಗದ್ಯ ಕೃತಿ ನಿಮ್ಗೆ ಗೊತ್ತಿದೆ. ಪಂಚತಂತ್ರ, ಧರ್ಮಾಮೃತ, ಒಡ್ಡಾರಾಧನೆ, ಜೈಮಿನಿ ಭಾರತ. ನಾವು ಉತ್ತರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಯಾರು ಅಂತ ಗುರುತು ಮಾಡ್ಕೊಂಡು ಹೋಗೋಣ. ಇಲ್ಲಿ ಜೈಮಿನಿ ಭಾರತ ಯಾವುದು? ಲಕ್ಷ್ಮೀಶನ ಜೈಮಿನಿ ಭಾರತ, ನಯಸೇನನ ಧರ್ಮಾಮೃತ, ದುರ್ಗಸಿಂಹನ ಪಂಚತಂತ್ರ. ಇನ್ನು ಉಳಿದಿದ್ದು ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಪ್ಪ ಅಂತಂದರೆ ಒಡ್ಡಾರಾಧನೆ. ಇದನ್ನು ಬರೆದವರು ಯಾರಪ್ಪ? ಶಿವಕೋಟ್ಯಾಚಾರ್ಯ. ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯ. ಇನ್ನು ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಈ ಒಡ್ಡಾರಾಧನೆಯು 19 ಜೈನ ಕಥೆಗಳನ್ನು ಒಳಗೊಂಡಿರುತ್ತದೆ. 19 ಜೈನ ಕಥೆಗಳನ್ನು ಒಳಗೊಂಡಿದೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಭೂಜಾತೆ ಯಾರಪ್ಪ? ಕೈಕೇಯಿ, ಸೀತೆ, ಮಂಥರೆ, ಸುಮಿತ್ರೆ. ಭೂಜಾತೆ ಯಾರಿಲ್ಲಿ? ಲಕ್ಷ್ಮಣನ ತಾಯಿ ದಶರಥನ ಹೆಂಡತಿ ಅಂತಲೂ ಕರೀತಾರೆ. ಅಂದರೆ ಇಲ್ಲಿ ಅರ್ಥ ಕೈಕೇಯ ಭರತನ ತಾಯಿ ಆಗಿದ್ದಾಳೆ. ಇಲ್ಲಿ ಕೈಕೇಯಿ ಯಾರಾಗಿರ್ತಾಳಪ್ಪ ಅಂತಂದರೆ ಭರತನ ತಾಯಿ ಆಗಿರ್ತಾಳೆ. ಇನ್ನು ಸುಮಿತ್ರೆ ಯಾರಪ್ಪ? ಲಕ್ಷ್ಮಣನ ತಾಯಿ ದಶರಥನ ಹೆಂಡತಿ ಯಾರಪ್ಪ ಅಂತಂದರೆ ಸುಮಿತ್ರೆ. ಇನ್ನು ಭೂಜಾತಿ ಅಂದರೆ ಸೀತೆ. ಭೂಜಾತಿ ಅಂದರೆ ಯಾರಿಲ್ಲಿ? ಸೀತೆ. ಅಂದರೆ ಭೂಮಿಯಲ್ಲಿ ಹುಟ್ಟಿದವಳೆ ಎಂದರ್ಥ. ಈ ಮಂಥರ ಯಾರಪ್ಪ ಅಂತಂದರೆ ಕೈಕೇಯ ದಾಸಿ ಆಗಿರ್ತಾಳೆ. ಇಲ್ಲಿ ಇನ್ನು ಹೃದಯ ಸಹರದೆ ಇಲ್ಲಿರುವ ಅಲಂಕಾರ ಯಾವುದಪ್ಪ? ಅಂದರೆ ಇಲ್ಲಿ ಉಪಮಾನ ಮತ್ತು ಉಪಮೇಯನ ಹೋಲಿಸುವಂತಿರಬೇಕು. ಅಂದರೆ ಯಾವ ವಸ್ತು ಹೋಲಿಸಿಕೊಳ್ಳುತ್ತಾ ಅದು ಉಪಮೇಯ ಆಗಿರುತ್ತೆ. ಹೊರಗಡೆಯಿಂದ ತಂದು ವಸ್ತು ಏನಾಗಿರುತ್ತಾ ಅದು ಉಪಮಾನ ಆಗಿರುತ್ತೆ. ಅಂದರೆ ಒಂದು ಇನ್ನೊಂದರಂತೆ ಹೇಳಿರಬೇಕು. ಅದೇ ರೂಪಕ ಅಲಂಕಾರ ಆಗಿರುತ್ತಾ. ರೂಪಕ ಅಲಂಕಾರ. ಪುರದ ಪುಣ್ಯ ಪುರುಷ ರೂಪದಿಂದ ಹೋಗುತ್ತಿದೆ. ಆ ರೀತಿ ಏನು ಬರುತ್ತಲ್ಲ, ಒಂದು ಇನ್ನೊಂದು ಹೋಲಿಸ್ಬೇಕು ನಾವಿಲ್ಲಿ. ಇದಕ್ಕೆ ರೂಪಕ ಅಲಂಕಾರ ಅಂದರೆ ಉಪಮಾಲಂಕಾರ ಬೇರೆ. ಮತ್ತು ಅಂತೆ, ಓಳ್, ಅಂದದಿ ಅಂತ ಬರುತ್ತೆ ಅಲ್ಲಿ. ಅಂದರೆ ಹೃದಯ ಸಾರದೆ ಇಲ್ಲಿರುವ ಅಲಂಕಾರ ಯಾವುದಪ್ಪ ಅಂತಂದರೆ ರೂಪಕ ಅಲಂಕಾರ. ಇನ್ನು ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು? ಸಿರಿಸಂಪಿಗೆ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್, TP ಕೈಲಾಸಂ, ಚಂದ್ರಶೇಖರ್ ಕಂಬಾರ್, ಸುಬ್ಬಣ್ಣ. ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಇಲ್ಲಿ? ಸಿರಿಸಂಪಿಗೆ ನಾಟಕದ ಕರ್ತೃ ಚಂದ್ರಶೇಖರ್ ಕಂಬಾರ್. ಇನ್ನು ಚಂದ್ರಶೇಖರ್ ಕಂಬಾರ್ ಅವರ ಪ್ರಮುಖವಾದ ಕೃತಿಗಳು ನಿಮಗೆಲ್ಲ ಗೊತ್ತೇ ಇವೆ. ನಾಟಕಗಳು, ಕೃತಿಗಳು ಎಲ್ಲನೂ ಬರೆದಿದ್ದಾರೆ. ಇವರು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಎದಕ್ಕೆ ಸಿಕ್ಕದಪ್ಪ ಅಂತಂದರೆ ಇದೇ ಸಿರಿಸಂಪಿಗೆ ಪ್ರಶಸ್ತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ. ನಾವು ಪ್ರಮುಖವಾದ ಕವಿಗಳಲ್ಲಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಇಂಥ ಪ್ರಮುಖವಾದ ಕೃತಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡು ಓದೋದ್ರಿಂದ ತುಂಬ ಉಪಯುಕ್ತವಾಗ್ಬೋದು. ಇವರು ಇನ್ನಿತರ ಕೃತಿಗಳು ಯಾವಪ್ಪ? ಸಂಗೆ ಬಾಳ್ಳೆ ನಿಮಗೆಲ್ಲ ಗೊತ್ತೇ ಇದೆ. ಋಷಶೃಂಗ, ಬೆಂಬತ್ತಿದ ಕಣ್ಣು, ಜೋಕುಮಾರ ಸ್ವಾಮಿ ಇವರ ಇನ್ನಿತರ ಕೃತಿಗಳಾಗಿವೆ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಲಭಿಸಿದೆ. ಇನ್ನು ವಚನ ಅಂದರೆ ಏನಪ್ಪ? ವಚನ ಎಂದರೆ ಇದು ಭಾಳಷ್ಟು ಸಲ ಪ್ರಶ್ನೆ ಕೇಳಿದಾನೆ. ಇದು ನಿರ್ವಚನ, ಬಹುವಚನ, ಮಾತು, ಏಕವಚನ. ವಚನ ಎಂದರೆ ಮಾತು. ವಚನ ಎಂದರೆ ಮಾತು. ಇನ್ನು
ಬೆಟ್ಟ ಅದಕ್ಕೆ ತಾವರೆ, ಬೆಟ್ಟದಾವರೆ. ಇಲ್ಲಿ ಬೆಟ್ಟ ಅನ್ನೋದು ಪೂರ್ವ ಪದ, ಬೆಟ್ಟ ಅನ್ನೋದು ಪೂರ್ವ ಪದ. ಒಂದು ಸೆಕೆಂಡ್. ತಾವರೆ ಅನ್ನೋದು ಉತ್ತರ ಪದ, ಬೆಟ್ಟದಾವರೆ ಅನ್ನೋದು ಸಂಧಿ ಪದ. ಇಲ್ಲಿ ಇದು ಯಾವ ಸಂಧಿ ಉದಾಹರಣೆ? ಎಣ್ ಸಂಧಿ. ಎಣ್ ಸಂಧಿ ಅಲ್ಲ. ಇಲ್ಲಿ ಎಣ್ ಸಂಧಿ ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಯಾಕಾರ, ಆ ಕಾರಗಳ ಮುಂದೆ ಕಾರ ಬಂದಾಗ ವಾಕಾರ ಬರುತ್ತೆ. ಇಲ್ಲಿ ಲೋಪ ಸಂಧಿ. ಎರಡು ಸವರ್ಣದ ಸ್ವರಗಳು ಸಂಧಿ ಕಾರ್ಯ ನಡೆಯುವಾಗ ಅರ್ಥಕ್ಕೆ ಚ್ಯುತಿ ಬಾರದಂತಿದ್ದರೆ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆದರೆ ಲೋಪ ಸಂಧಿ ಆಗುತ್ತೆ. ಆದೇಶ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಖಾತಾಪಗಳಿಗೆ ಉತ್ತರ ಪದದಲ್ಲಿ ಆದಿಯಲ್ಲಿ ಖಾತಾಪಗಳಿಗೆ ಗಾದಾಪಗಳು ಅಥವಾ ಪಬಮಗಳಿಗೆ ವಾಕಾರ ಬಂದರೆ ಅದು ಆದೇಶ ಸಂಧಿ ಆಗಿರುತ್ತೆ. ಇನ್ನು ಆಗಮ ಸಂಧಿ. ಇಲ್ಲಿ ಯಾವುದಪ್ಪ ಅಂತಂದರೆ ಉತ್ತರ ಆದೇಶ ಸಂಧಿ. ಉತ್ತರ ಯಾವುದಪ್ಪ ಅಂತಂದರೆ ಆದೇಶ ಸಂಧಿ. ಇನ್ನು ಖಗ ಪದದ ಅರ್ಥ ಏನಪ್ಪ? ಖಗ ಪದದ ಅರ್ಥ ಏನು? ಖಗ ಅಂದರೆ ಏನಪ್ಪ? ಕತ್ತಿ, ಪಕ್ಷಿ, ಕೋಪ, ಕೈ. ಖಗ ಅಂದರೆ ಪಕ್ಷಿ. ಖಗ ಪದದ ಅರ್ಥ ಏನಪ್ಪ ಅಂತಂದರೆ ಪಕ್ಷಿ. ಅಂದರೆ ಖ ಅಂದರೆ ಆಕಾಶದಲ್ಲಿ, ಪಕ್ಷಿ ಅಂದರೆ ಆಕಾಶದಲ್ಲಿ ಹಾರುವಂತಹ ಪಕ್ಷಿ ಅಂತ ಕರಿಬೋದು ನಾವು. ಇನ್ನು ಹೆಬ್ಬಂಡೆ. ಹೆಬ್ಬಂಡೆ ಇದರ ಗುಣವಾಚಕ. ಹೆಬ್ಬಂಡೆ ಇದರ ಗುಣವಾಚಕ. ಹೆಬ್ಬಂಡೆ ಯಾವ ಸಮಾಸ ಆಗುತ್ತಪ್ಪ? ಕರ್ಮಧಾರೆಯ ಸಮಾಸ ಆಗುತ್ತಾ? ಪೂರ್ವಪದ ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿದರೆ ಅದು ಕರ್ಮಧಾರೆಯ ಸಮಾಸ. ಹಿರಿದಾದ ಅಧಿಕ ಬಂಡೆ ಹೆಬ್ಬಂಡೆ ಈ ರೀತಿ, ಅಥವಾ ಹಿರಿದ ಅಧಿಕ ಬಂಡೆ ಹೆಬ್ಬಂಡೆ. ಇಲ್ಲಿ ಯಾವ ಪದ ಕರ್ತೃ ಅಂದರೆ ಇದು ಪ್ರಮುಖವಾಗಿರುತ್ತೆ, ಅದು ಕರ್ತೃ ಆಗಿರುತ್ತೆ. ಅದಕ್ಕೆ ಹೋಲಿಸ್ಕೊಳ್ಳೋದು ಏನಾಗಿರುತ್ತೆ ಅಂದರೆ ಗುಣವಾಚಕ ಆಗಿರುತ್ತೆ. ಅಂದರೆ ಹಿರಿದಾದ ಅದಕ್ಕೆ ಬಂಡೆ. ಇಲ್ಲಿ ಬಂಡೆ ಅನ್ನೋದು ಪ್ರಮುಖ ನಮಗೆ. ಹಿರಿದ ಅನ್ನೋದು ಅದ್ರ ಗುಣ. ಈಗ ಹೆಬ್ಬಾವು, ಹಾವು ಅನ್ನೋದು ಒಂದು ಕರ್ತೃಪದ ಆಗಿರುತ್ತೆ. ಅಂದರೆ ಹಿರಿದಾದ ಅನ್ನೋದು ಒಂದು ಗುಣವಾಚಕ ಆಗಿರುತ್ತೆ. ಸೊ ದೊಡ್ಡದು, ಚಿಕ್ಕದು ಈ ರೀತಿ ಬರ್ತಾವಲ್ಲ, ಇವೆಲ್ಲ ಗುಣವಾಚಕಗಳು. ಇಲ್ಲಿ ಗುಣವಾಚಕ ಕೇಳೋಣ. ಹಿರಿದು ಅನ್ನೋದು ಏನಪ್ಪ ಅಂತಂದರೆ ಗುಣವಾಚಕ. ಇನ್ನು ಕಾರ್ಬೊಗೆ. ಕಾರ್ಬೊಗೆ ಇದು ಕಪ್ಪು, ಕರ್ಬು, ಕರ್ಬ, ಕಬ್ಬು. ಏನಪ್ಪ ಕಾರ್ಬೊಗೆ? ಇದರ ಗುಣವಾಚಕ. ಕಾರ್ಬೊಗೆ ಅಂದರೆ ಆ ಉತ್ತರನೇ ಕಪ್ಪು. ನಿಮ್ಗೆ ಗೊತ್ತಿರಬಹುದು. ಇನ್ನು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು ಕರ್ಮಪದ, ಕ್ರಿಯಾಪದ, ಕಾರ್ಯಪದ, ಧಾತುಪದ. ಕರ್ತೃವಿನ ಕ್ರಿಯೆಯನ್ನು ಆ ಕ್ರಿಯೆ ಪೂರ್ಣವಾಗಿದೆ ಅಂತ ಗೊತ್ತಾಗಬೇಕಾದ್ರೆ, ಅದಕ್ಕೆ ಅರ್ಥ ಸೂಚಿಸಬೇಕಾದ್ರೆ ಅದು ಯಾವಾಗಲೂ ಏನಾಗಿರುತ್ತಪ್ಪ ಅಂತಂದರೆ ಕ್ರಿಯಾಪದ ಆಗಿರುತ್ತೆ. ಆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಕರಿತೀವಿ? ಧಾತು ಅಂತ ಕರೆಯುತ್ತೇವೆ. ಅಂದರೆ ಇಲ್ಲಿ ಉತ್ತರ ಯಾವುದಪ್ಪ ಅಂತಂದರೆ ಕ್ರಿಯಾಪದ. ಈ ಕ್ರಿಯಾಪದದ ಮೂಲ ರೂಪ ಅಂತಂದರೆ ಧಾತುಪದ ಆಗಿರ್ತದೆ. ಅಂದರೆ ಕ್ರಿಯಾಪದದ ಪೂರ್ಣವಾಗಿದೆ ಅಂತ ತಿಳಿಬೇಕಾದ್ರೆ ಅದು ಕ್ರಿಯಾಪದ ಆಗಿರುತ್ತೆ. ಜನರು ಅದಕ್ಕೆಲ್ಲ, ಜನರೆಲ್ಲ. ನೋಡಿಲಿ, ಜನರು ಅನ್ನೋದು ಪೂರ್ವಪದ, ಎಲ್ಲ ಅನ್ನೋದು ಉತ್ತರ ಪದ, ಜನರೆಲ್ಲ ಅನ್ನೋದು ಸಂಧಿಪದ. ಇಲ್ಲಿ ಊಕಾರ ಇದೆ, ಇಲ್ಲಿ ಏಕಾರ ಇದೆ. ಜನರೆಲ್ಲ ಏನಾಗಿದೆ ಅದರಲ್ಲಿ ಊಕಾರ ಲೋಪ ಆಗಿದೆ. ಇದು ಲೋಪ ಸಂಧಿ. ಯಾವ ಸಂಧಿ? ಲೋಪ ಸಂಧಿ. ಸ್ವರ ಅಥವಾ ಸ್ವರಲೋಪ ಸಂಧಿ ಅಂತಲೂ ಕರೆಯುತ್ತೇವೆ. ಅಮರ್ದು ಈ ಪದದ ತತ್ಸಮ ತದ್ಭವ ಏನಪ್ಪ? ಅಮರ್ದು ಮುಂಚಿತವಾಗಿ ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು? ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗದೇ ಇರುವ ಪದಗಳನ್ನು ತತ್ಸಮ ಎಂದು ಕರೆಯುತ್ತೇವೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆ ಆಗುವ ಅಥವಾ ಅಲ್ಪ ಸ್ವಲ್ಪ ಬದಲಾವಣೆ ಆಗುವ ಪದಗಳಿಗೆ ತದ್ಭವ ಎಂದು ಕರೆಯುತ್ತೇವೆ.
ಇನ್ನು ಅಮೃತ ಪದ ತತ್ಸಮ ರೂಪ ಏನಪ್ಪ ಅಂತಂದರೆ ಅಮೃತ. ಅಮೃತ ಪದ ತತ್ಸಮ ರೂಪ ಏನಪ್ಪ ಅಂತಂದರೆ ಅಮೃತ. ಮುರುಘ ಈ ಪದದ ತದ್ಭವ ರೂಪ ಏನು? ಮುರುಘ ಈ ಪದದ ತದ್ಭವ ರೂಪ ಮಿಗ. ಪರ್ವ ಪದದ ತದ್ಭವ ರೂಪ ಏನಪ್ಪ? ಪರ್ವ ಅಂದರೆ ಇಲ್ಲಿ ಹಬ್ಬ. ಪರ್ವ ಪದದ ತದ್ಭವ ರೂಪ ಹಬ್ಬ. ಅಕ್ಕರ ಇದರ ತತ್ಸಮ ತದ್ಭವ ಏನಪ್ಪ? ಅಕ್ಕರ ಇದರ ತತ್ಸಮ ಪದ ಏನಪ್ಪ? ಅಕ್ಕರೆ, ಪ್ರೀತಿ, ಅಕ್ಷರ, ಆಕಾರ. ಅಕ್ಕರ ಇದರ ತತ್ಸಮ ಪದ ಏನಪ್ಪ ಅಂತಂದರೆ ಅಕ್ಷರ. ಅಕ್ಕರ ಇದರ ತತ್ಸಮ ಪದ ಅಕ್ಷರ. ಈ ರೀತಿ ಗೊತ್ತಾಗಬೇಕು ನಮ್ಗೆ. ಇನ್ನು ಕರಗದಿದ್ದರೆ ಇದನ್ನು ಬಿಡಿಸಿ ಬರಿ. ಕರಗಿ ಅದಕ್ಕಿದ್ದರೆ, ಕರಗದೆ ಅದಕ್ಕಿದ್ದರೆ, ಕರಗ ಅದಕ್ಕಿದ್ದರೆ, ಕರಗಿದ್ದು ಅದಕ್ಕಿದ್ದರೆ, ಕರಗದೆ ಅದಕ್ಕಿದ್ದರೆ, ಕರಗದಿದ್ದರೆ. ಉತ್ತರ ಎರಡನೇ ಆಯ್ಕೆ. ಇನ್ನು ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿ ಬರೆಯರಪ್ಪ. ವಿದ್ಯುತ್ ಅದಕ್ಕೆ ಶಕ್ತಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಅದಕ್ಕೆ ಶಕ್ತಿ, ವಿದ್ಯುತ್ ಶಕ್ತಿ, ವಿದ್ಯುತ್ ಅದಕ್ಕೆ ಶಕ್ತಿ, ವಿದ್ಯುತ್ ಶಕ್ತಿ. ಉತ್ತರ ಇಲ್ಲಿ ಯಾವುದಪ್ಪ ಅಂತಂದರೆ ನೋಡ್ಬೇಕು, ಗಮನಿಸ್ಬೇಕು ನೀವು. ವಿದ್ಯುತ್ ಅದಕ್ಕೆ ಶಕ್ತಿ, ವಿದ್ಯುತ್ ಶಕ್ತಿ. ಇನ್ನು ಸದ್ಭಾವನೆ ಈ ಪದವನ್ನು ಬಿಡಿಸಿ ಬರೆಯಿರಿ. ಸದ್ಭಾವನೆ ಈ ಪದವನ್ನು ಬಿಡಿಸಿ ಬರೆಯಿರಿ. ಸತ್ ಅಧಿಕ್ ಭಾವನೆ ಸದ್ಭಾವನೆ. ಸತ್ ಅಧಿಕ್ ಭಾವನೆ ಸದ್ಭಾವನೆ. ಇಲ್ಲಿ ಎರಡು ಕೊಟ್ಟಿದ್ದಾನೆ. ಸತ್ ಅಧಿಕ್ ಭಾವನೆ ಸದ್ಭಾವನೆನ ನೋಡ್ಬೇಕು ನಾವು ಚೆನ್ನಾಗಿ. ಜಸ್ವ ಸಂಧಿ ಆಗುತ್ತೆ. ಪೂರ್ವ ಪದದಲ್ಲಿ ಕಾಚಾಟ ತಪಗಳಿಗೆ ಕಾಚಾಟ ತಪಗಳು ಆದೇಶವಾಗಿ ಬಂದಿರೋದು ಯಾವ ಸಂಧಿ? ಜಸ್ವ ಸಂಧಿ. ಇನ್ನು ದುರ ಈ ಪದದ ಅರ್ಥ ಏನಪ್ಪ? ದುರ ಅಂದರೆ ಏನಪ್ಪ? ದುರ ಈ ಪದದ ಅರ್ಥ ಯುದ್ಧ. ದುರ ಪದದ ಅರ್ಥ ಏನಪ್ಪ ಅಂತಂದರೆ ಯುದ್ಧ. ಇನ್ನು ತೃಣ ಎಂದರೆ ಏನಪ್ಪ? ತೃಣ ಎಂದರೆ ಹುಲ್ಲು. ತೃಣ ಅಂದರೆ ಏನಪ್ಪ? ಕಲ್ಲು, ಚೂರ್ಣ, ತರುಣ ಅಂತ ಕೊಡ. ತೃಣ ಅಂದರೆ ಏನಪ್ಪ? ಹುಲ್ಲು. ತೃಣಕ್ಕೆ ಸಮಾನ ಅಂತ ಹೇಳ್ತಿರ್ಬೋದು ನಾವು. ಅಂದರೆ ಹುಲ್ಲಿಗೆ ಸಮಾನ ಅನ್ನಂಗ. ಪದ ಇದರ ಸಮಾನಾರ್ಥಕಗಳು. ಪದ ಇದರ ಸಮಾನಾರ್ಥಕಗಳು. ಪದ ಇದರ ಸಮಾನಾರ್ಥಕ ಪದಗಳು ಯಾವುವು? ಮಾರ್ಗ, ಪರಿಧಿ, ಮಾರ್ಗ, ದಾರಿ, ರಸ್ತೆ, ರೋಡ್. ಅಂದರೆ ಇಲ್ಲಿ ನೋಡಿ, ಪಥ ಅಂದರೆ ಮಾರ್ಗ ಬರುತ್ತಾ, ಪರಿಧಿ ಬರಲ್ಲ. ಮಾರ್ಗ ಬರುತ್ತಾ, ದಾರಿನೂ ಬರುತ್ತಾ. ಹಾದಿ ಬರುತ್ತಾ, ಹಾದಿ ಬರಲ್ಲ. ಅದಿ ಬರಲ್ಲ. ರಸ್ತೆ ಬರುತ್ತಾ, ರೋಡು ಬರಲ್ಲ. ಅಂದರೆ ಇಲ್ಲಿ ಏನರ್ಥಪ್ಪ ಅಂತಂದರೆ ಮಾರ್ಗ ಅಥವಾ ದಾರಿ. ಮಾರ್ಗ ಅಥವಾ ದಾರಿ. ಅಂತ್ಯ ಅಧಿಕ ಆಗದು, ಅಂತಹಾಗದು. ಈ ಪದವನ್ನು ಸೇರಿಸಿ ಬರೆದಾಗ ಅಂತಾಗದು. ನಾವು ಪದಗಳ ಗ್ರಾಮೆಟಿಕಲ್ಲಿ ವ್ಯಾಕರಣ ರೂಪದಲ್ಲಿ ಲೋಪದೋಷಗಳನ್ನು ಕಂಡುಹಿಡಬೇಕು ನಾವು. ಅಂತಗದು, ಅಂತ್ಯಗದು, ಹ್ರಸ್ವ ಸ್ವರ, ದೀರ್ಘ ಸ್ವರ, ಅಲ್ಪಪ್ರಾಣ, ಮಹಾಪ್ರಾಣ ಇವೆಲ್ಲವನ್ನು ನಾವು ಗಮನಿಸಬೇಕಿಲ್ಲಿ. ಅಂತದಕ್ಕಾಗದು, ಅಂತಹಾಗದು. ಅಂಗ್ರಿ ಇದರ ಸಮಾನಾರ್ಥಕ ಪದ ಏನಪ್ಪ? ಅಂಗ್ರಿ ಇದರ ಸಮಾನಾರ್ಥಕ ಪದ ಪಾದಚರಣ. ಅಂಗ್ರಿ ಪದದ ಸಮಾನಾರ್ಥಕ ಪದ ಏನಪ್ಪ ಅಂತಂದರೆ ಪಾದಚರಣ. ಸರಿಯಾದ ಪದವನ್ನು ಗುರುತಿಸಿ ಬರೆಯಿರಿ. ಸಮಾಜಘಾತುಕ, ಸಮಾಜಘಾತುಕ, ಸಮಾಜಘಾತಕ, ಸಮಾಜಘಾತಂಕ. ಇಲ್ಲಿ ಸರಿಯಾದ ಪದ ಏನಪ್ಪ ಅಂತಂದರೆ ಸಮಾಜಘಾತುಕ. ಸಮಾಜಘಾತುಕ ಇಲ್ಲಿ ಸರಿಯಾದ ಪದ ಆಗಿರುತ್ತೆ. ಇನ್ನು ತಪ್ಪಿರದ ಪದವನ್ನು ಗುರುತಿಸಿ. ವಿವಿಧೋದ್ದೇಶ, 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 ವಿವಿಧೋದ್ದೇಶ. ಇಲ್ಲಿ ನೋಡಿ, ತಪ್ಪಿರದ ಪದ ಯಾವುದಪ್ಪ ಅಂದರೆ ಇಲ್ಲಿ ಮಹಾಪ್ರಾಣ ದೋ ಬರುತ್ತಾ, ದಹ ಬರುತ್ತಾ. ಆಮೇಲೆ ಅಲ್ಪಪ್ರಾಣ ದೇ ಬಂದು ಅದಕ್ಕೆ ಅಲ್ಪಪ್ರಾಣ ಸಂಯುಕ್ತಾಕ್ಷರ ಆಗಿ ಇದಾಗುತ್ತಾ. ಉತ್ತರ ಆಯ್ಕೆ ಯಾವುದಪ್ಪ ಅಂತಂದರೆ ವಿವಿಧೋದ್ದೇಶ. ನೋಡ್ಬೇಕು ನೀವು, ಮೊದಲನೇ ದ ಮಾತ್ರ ಮಹಾಪ್ರಾಣ ಆಗಿರುತ್ತೆ ನೋಡಿ, ಗುರುತಿಸ್ಕೊಳ್ಳಿ. ಹಸು ಈ ಪದದ ಸಮಾನಾರ್ಥಕ ಪದ ಏನಪ್ಪ? ಹಸು ಅಂದರೆ ಏನಪ್ಪ? ಇಲ್ಲಿ ಸಮಾನಾರ್ಥಕ ಪದಗಳು, ನಾನಾರ್ಥಕ ಪದಗಳು ಕೇಳಿಲ್ಲ. ನಾವು ಇದನ್ನು ಗಮನಿಸ್ಬೇಕು ನಾವು. ಸಮಾನಾರ್ಥಕ ಪದಗಳು. ಹಸು ಈ ಪದದ ಸಮಾನಾರ್ಥಕ ಪ್ರಾಣ ಅಥವಾ ಜೀವ. ಆಕಳು ಅಥವಾ ಹಸು, ಹಸು ಪ್ರಾಣ, ಹಸು ಧನ. ನೋಡಿ, ಆಕಳು ನಾನಾರ್ಥಕ ಪದ ಆಯಿತು, ಹಸು ನಾನಾರ್ಥಕ ಪದ ಆಯಿತು, ಹಸು ನಾನಾರ್ಥಕ ಪದ ಆಯಿತು, ಪ್ರಾಣ ಸಮಾನಾರ್ಥಕ ಪದ ಆಯಿತು, ಹಸು ನಾನಾರ್ಥಕ ಪದ, ಧನ ನಾನಾರ್ಥಕ ಪದ. ಇಲ್ಲಿ ಉತ್ತರ ಯಾವುದಪ್ಪ ಅಂತಂದರೆ ಪ್ರಾಣ, ಜೀವ. ಇನ್ನು ಇವರು ರತ್ನತ್ರಯರು. ಕನ್ನಡದಲ್ಲಿ ಕವಿ ಚಕ್ರವರ್ತಿಗಳು ಮತ್ತು ರತ್ನತ್ರಯರು ಬರ್ತಾರೆ. ಪೊನ್ನ, ರನ್ನ, ಜನ್ನ ಇವರು ಪೊನ್ನ, ರನ್ನ, ಜನ್ನ ಇವರು ಕವಿ ಚಕ್ರವರ್ತಿಗಳು. ಇನ್ನು ಪಂಪ, ಪೊನ್ನ, ರನ್ನ ಇವ್ರು ಯಾರಪ್ಪ ಅಂತಂದರೆ ರತ್ನತ್ರಯರು. ರತ್ನತ್ರಯರು ಯಾರಪ್ಪ ಅಂದರೆ ಪಂಪ, ಪೊನ್ನ, ರನ್ನ. ಪೊನ್ನ, ರನ್ನ, ಜನ್ನ ಕವಿ ಚಕ್ರವರ್ತಿಗಳು. ಪಂಪ, ಪೊನ್ನ, ರನ್ನ ಇವರು ರತ್ನತ್ರಯರು.
ಅನಕ್ಷರಸ್ಥರು ಕಟ್ಟಿ ಆಡಿದ ಸಾಹಿತ್ಯ ಯಾವುದಪ್ಪ? ಜನಪ್ರಿಯ ಸಾಹಿತ್ಯ, ಜನ ಸಾಹಿತ್ಯ, ಜನಪದ ಸಾಹಿತ್ಯ, ಅನಕ್ಷರಸ್ಥ ಸಾಹಿತ್ಯ. ಇಲ್ಲಿ ಅನಕ್ಷರಸ್ಥರು ಕಟ್ಟಿ ಆಡಿದ ಸಾಹಿತ್ಯ ಯಾವುದಪ್ಪ ಅಂತಂದರೆ ಅದೇ ಜನಪದ ಸಾಹಿತ್ಯ. ಯಾವುದಪ್ಪ ಅಂತಂದರೆ ಜನಪದ ಸಾಹಿತ್ಯ. ಈ ಜನಪದ ಸಾಹಿತ್ಯ ಅಂದರೆ ಏನಪ್ಪ ಅಂದರೆ ಇಲ್ಲಿ ಅನಕ್ಷರಸ್ಥರು ಕಟ್ಟಿ ಆಡೋದ ಸಾಹಿತ್ಯ ಕರೆಕ್ಟ್. ಆದರೆ ಜನಪದ ಅಂದರೆ ಬಾಯಿಂದ ಬಾಯಿಗೆ ಬಂದಿರ್ತಾವಲ್ಲ, ನೀವು ಹಳ್ಳಿ ಸುಗ್ಗಿಯಲ್ಲಿ ನೋಡ್ತಿರ್ಬೋದು, ಹೊಲದಲ್ಲಿ ಆಡ್ತಾರಲ್ಲ, ಅಂಥದಕ್ಕೆ ನಾವು ಅಂದರೆ ಜನಪದ ಸಾಹಿತ್ಯ ಎಂದು ಕರೆಯುತ್ತೇವೆ. ಇನ್ನು ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ, ಒಡ್ಡಾರಾಧನೆ, ಮುದ್ದಣ್ಣ ಮನೋರಮೆಯರ ಸಲ್ಲಾಪ, ಮಲೆಗಳಲ್ಲಿ ಮದುಮಗಳು. ಇಲ್ಲಿ ನೋಡಿ, ನಾವು ಇದಕ್ಕಿಂತ ಮುಂಚಿತವಾಗಿ ಬರೋದಾದರೆ ಈ ಮಲೆಗಳಲ್ಲಿ ಮದುಮಗಳು ಯಾರಪ್ಪ ಅಂತಂದರೆ ಕುವೆಂಪು ಅವರದು. ಒಡ್ಡಾರಾಧನೆ ಇದು ಶಿವಕೋಟಾಚಾರ್ಯ ಬರೆದಿರ್ತಾರೆ. ಕನ್ನಡ ಮೊದಲ ಗದ್ಯ ಗ್ರಂಥ ಯಾವುದಪ್ಪ ಅಂತಂದರೆ ಎಲ್ಲ ಕರ್ನಾಟಕ ಭಾರತ ಕಥಾಮಂಜರಿ ಇದು ಅಲ್ಲ. ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆ. ಇದನ್ನು ಬರೆದವರು ಯಾರಪ್ಪ ಅಂತಂದರೆ ಶಿವಕೋಟಾಚಾರ್ಯ. ಇಷ್ಟಕ್ಕೆ ಮುಂಚೆ ವಿವರಿಸಿದ್ದಾನೆ. ಇನ್ನು ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು? ಪಂಪನಿಗೆ ಆಶ್ರಯ ನೀಡಿದ ಅರಸ ಅರಿಕೇಸರಿ, ತೈಲಪ, ವೀರಬಲ್ಲಾಳ, ಕೃಷ್ಣದೇವರಾಯ. ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರಪ್ಪ ಅಂತಂತಂದರೆ ಅರಿಕೇಸರಿ. ಪಂಪನಿಗೆ ಆಶ್ರಯ ನೀಡಿದ ಅರಸ ಯಾರು? ಅರಿಕೇಸರಿ. ಗೊತ್ತಿರಬೇಕು ನಿಮಗೆಲ್ಲ. ಚಂಪಕಮಾಲ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಎಷ್ಟಪ್ಪ? ನೋಡಿ, ಚಂಪಕಮಾಲ ವೃತ್ತ ಅಂತಂದ್ರೇನು ನಿಮಗೆ ಛಂದಸ್ಸು ಗೊತ್ತಿರ್ಬೇಕು ನಿಮಗೆ. ಗುರುಲಘು ಮೂರನೇ ಮನಗಣ, ಗುರುಲಘು ಮೊದಲಲ್ಲಿ ಬರಲು ಭಯಗಣ, ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆಯಲ್ಲಿ ಬರಲು ಸತಗಣ. ಗುರು ಅಂದರೆ 2 ಮಾತ್ರೆ, ಲಘು ಅಂದರೆ 1 ಮಾತ್ರೆ. ಇವೆರಡು ಗೊತ್ತಿದ್ದಾಗ ಮಾತ್ರ ಪ್ರಸ್ತಾರವನ್ನು ಹಾಕಕ್ಕೆ ಬಂದಾಗ ಮಾತ್ರ ಅದು ಯಾವ ಛಂದಸ್ಸು ಯಾವ ವೃತ್ತದಲ್ಲಿ ಅನ್ನೋದು ಕಂಡಿಡಿಯಕ್ಕೆ ಈಜಿ ಆಗುತ್ತೆ. ಇನ್ನು ಚಂಪಕಮಾಲ ವೃತ್ತದ ಫಾರ್ಮುಲೆ ಏನಪ್ಪ? ನಜ ಭಜ ಜಜರ ಬಗೆಗೊಳ್ಳುತ್ತಿದೆ ಅಂತ ಬರುತ್ತೆ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ನಾ ಅಂದರೆ ನಗಣ, ಜ ಅಂದರೆ ಜಗಣ. ಇವು ನಾ ಜ ಇದು ಬಂತಂದರೆ ಚಂಪಕಮಾಲ ವೃತ್ತ ಹಾಕ್ರಿ. ಇದರಲ್ಲಿ ಒಟ್ಟು ಗಣಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 7 ಗಣಗಳು ಇರುತ್ತೆ. ಚಂಪಕಮಾಲ ವೃತ್ತದಲ್ಲಿ ಇರುವ ಗಣಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 7 ಗಣಗಳು. ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಎಂದ, ಚತುರ್ಥಿ ಗೇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ಇವು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳವು? ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ ಇಂದಂ, ಚತುರ್ಥಿ ಗೇಕೆ, ಪಂಚಮಿ ಅತ್ತಣಿಂ, ಷಷ್ಠಿ ಅ, ಸಪ್ತಮಿ ಓಲ್ಡ್. ಸಪ್ತಮಿ ಓಲ್ಡ್. ಹಳೆಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದಪ್ಪ ಅಂದರೆ ಓಲ್ಡ್. ಇದು ಪಂಚಮಿ, ಅತ್ತಣಿಮ ಅನ್ನೋದು ಪಂಚಮಿ, ಮ ಅನ್ನೋದು ಪ್ರಥಮ, ಅಮ್ಮ ಅನ್ನೋದು ದ್ವಿತೀಯ. ಇದೆಲ್ಲ ಗೊತ್ತಿರಬೇಕು. ಇಲ್ಲ ಆನ್ಸರ್ ಯಾವುದಪ್ಪ ಅಂತಂದರೆ ಆನ್ಸರ್ ಯಾವುದಿಲ್ಲಿ? ಓಲ್ಡ್. ಆನ್ಸರ್ ಯಾವುದು? ಓಲ್ಡ್. ಇನ್ನು ಕರ್ನಾಟಕ ಭಾರತ ಕಥಾಮಂಜರಿ ಈ ಕಾವ್ಯ ಯಾವ ಛಂದಸ್ಸಿನಲ್ಲಿದೆ? ಭಾಳ ಸಲ ಪ್ರಶ್ನೆ ಕೇಳಿದ್ದೇನೆ ಇದು. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಇದು ಕರ್ನಾಟಕ ಭಾರತ ಕಥಾಮಂಜರಿ ಯಾವ ಷಟ್ಪದಿಯಲ್ಲಿದೆ ಅಂತಂದರೆ ಇದು ಉತ್ತರ ಭಾಮಿನಿ ಷಟ್ಪದಿಯಲ್ಲಿದೆ. ಭಾಮಿನಿ ಷಟ್ಪದಿಯಲ್ಲಿದೆ. ಭಾಮಿನಿ ಷಟ್ಪದಿ ಗೊತ್ತಿರಬೇಕು ನಮಗೆಲ್ಲ. ಇನ್ನು 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಡಾಕ್ಟರ್ ಸಿದ್ಧಲಿಂಗಯ್ಯ. ಯಾರು? ಡಾಕ್ಟರ್ ಸಿದ್ಧಲಿಂಗಯ್ಯ. ಈ ಥರ ಪ್ರಶ್ನೆಗಳು ಬಂದಾಗ ನಾವು ಅಪ್ಡೇಟ್ ಆಗಬೇಕು. ನಾವು ಈ ಪ್ರಶ್ನೆ ಎಷ್ಟೇ ನಡೀತದ ಆ ಥರ ಅಪ್ಡೇಟ್ ಮಾಡ್ಕೋಬೇಕು ನಾವು ಇಲ್ಲಿ. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಆಗಿದ್ದಾರಪ್ಪ ಅಂದರೆ ದೊಡ್ಡರಂಗೇಗೌಡ. ಯಾರು? ದೊಡ್ಡರಂಗೇಗೌಡ. 85ದ್ದು ಎಲ್ಲಿ ನಡೀತಪ್ಪ ಅಂದರೆ ಕಲಬುರಗಿಯಲ್ಲಿ ನಡೀತದೆ. ಅದರದ್ದು H.S. ವೆಂಕಟೇಶ್ ಮೂರ್ತಿ ಆಗಿರ್ತಾರೆ. H.S. ವೆಂಕಟೇಶ್ ಅವರು. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಅದರ ಅಧ್ಯಕ್ಷತೆ ಯಾರಾಗಿರ್ತಪ್ಪ ಅಂತಂದರೆ ದೊಡ್ಡರಂಗೇಗೌಡ ಆಗಿರ್ತಾರೆ. ಧನ್ಯವಾದಗಳು. ಇದು 2016ರ ಪ್ರಶ್ನೆ ಪತ್ರಿಕೆ ಸಂಖ್ಯೆ ವಿಷಯ ಸಂಖ್ಯೆ 94ರ ಸಾಮಾನ್ಯ ಕನ್ನಡದ ವಿವರಣೆ ಆಗಿರುತ್ತೆ. ಇನ್ನು ಇದೇ ರೀತಿ ಪ್ರಶ್ನೆ ಪತ್ರಿಕೆಗಳು ಬಿಡಿಸ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು.